ನೆನ್ನೆ ತುಂಬಾನೇ ಸ್ಪೆಷಲ್ ಆಗಿರುವಂತ ದಿನ 45 ಸಿನಿಮಾದ ಟ್ರೈಲರ್ ಬಂತು. ಜೊತೆಗೆ ಇವತ್ತು ಅವೆಂಜರ್ಸ್ ಡೂಮ್ ಸ್ಟೇ ಟ್ರೈಲರ್ ಕೂಡ ಲೀಕ್ ಆಗೋಯ್ತು. ಪರ್ಸನಲ್ ಆಗಿ ನಾನು 45 ಸಿನಿಮಾದ ಟ್ರೈಲರ್ ನೋಡ್ಬಿಟ್ಟು ಸೈಕ್ ಆಗ್ಬಿಟ್ಟೆ. ಇದು ಪಕ್ಕ ಉಪೇಂದ್ರ ಕಟ್ ತರ ಕಾಣಿಸ್ತೈತೆ. ಉಪೇಂದ್ರ ಅವರ ಡೈರೆಕ್ಷನ್ ಕಟ್ ಗಳು ಯಾವ್ಯಾವ ರೀತಿ ಇರ್ತಾವೋ ಎಕ್ಸಾಕ್ಟ್ ಆಗಿ ಟ್ರೈಲರ್ ಕಟ್ ಕೂಡ ಅದೇ ತರ ಕಾಣಿಸ್ತೈತೆ. ಅರ್ಜುನ್ ಜನ್ಯ ಬೇಸಿಕಲಿ ಮ್ಯೂಸಿಕ್ ಕಂಪೋಸರ್, ಮ್ಯೂಸಿಕ್ ಡೈರೆಕ್ಟರ್. ತುಂಬಾ ಒಳ್ಳೊಳ್ಳೆ ಮ್ಯೂಸಿಕ್ ನೆಲ್ಲ ಕಂಪೋಸ್ ಮಾಡಿದ್ದಾರೆ. ಇಲ್ಲಾದ್ರೂ ಪಕ್ಕದಲ್ಲಿ ಕೂತ್ಕೊಂಡು ಉಪೇಂದ್ರ ಅವರು ಸ್ವಲ್ಪನಾದ್ರೂ ಗೈಡ್ ಮಾಡೇ ಮಾಡಿರ್ತಾರೆ. ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಹಿಂಗ್ ಬರ್ಬೇಕು ಹಂಗ್ ಬರ್ಬೇಕು, ಹಂಗ್ ಎತ್ಕೊಳ್ಳೋಣ ಹಿಂಗ್ ಮಾಡೋಣ ಅಂತ ಲಿಟ್ಲ್ ಬಿಟ್ ಆದ್ರೂ ಹೆಲ್ಪ್ ಮಾಡೇ ಮಾಡಿರ್ತಾರೆ. ಅದಕ್ಕೋಸ್ಕರನೇ ಈ ಟ್ರೈಲರ್ ಕಟ್ಟು ಉಪೇಂದ್ರ ಅವ್ರ ಕಟ್ ತರ ಕಾಣಿಸ್ತಾ ಇರೋದು. ಪಕ್ಕ UI ಸಿನಿಮಾ ತರನೇ ಕಾಣಿಸ್ತಾ ಇಲ್ವಾ? ಇನ್ನ ಈ ಸಿನಿಮಾದಲ್ಲಿ ಲವ್ ಅಂಡ್ ರಿವೆಂಜ್ ಮೇಲೆ ತುಂಬಾನೇ ಫೋಕಸ್ ಹಾಕಿ ಸ್ಕೆಚ್ ಹಾಕಿದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಅಂದ್ರೆ ಲವ್ ಮೇಲೆ ಆಗುವಂತ ಒಂದ್ ದೊಡ್ಡ ವಾರು. ಇಲ್ಲಿ ಹೀರೋಯಿನ್ಸ್ ಗಳು ಯಾರನ್ನೂ ರಿವೀಲ್ ಮಾಡಿಲ್ಲ. ಆಕ್ಟ್ ಮಾಡಿದಾರೋ ಮಾಡಿಲ್ವೋ ಅದು ಕೂಡ ಗೊತ್ತಿಲ್ಲ. ಶಿವಣ್ಣನೇ ಹೀರೋಯಿನ್ ಆಗ್ಬಿಟ್ರೆ ಹೆಂಗೆ ಅಂತ ತಲೆ ಕೆಟ್ಟೋಗೈತೆ. ಇನ್ನ ಈ ಟ್ರೈಲರ್ ಕಟ್ ಒಳಗಡೆ ಸ್ಟೋರಿನ ಬಿಟ್ಕೊಡದೆ ಇರೋದು ತುಂಬಾನೇ ಒಳ್ಳೇದಾಯ್ತು. ಡಿಫ್ರೆಂಟ್ ಆಗಿ ಉಪೇಂದ್ರ ಅವ್ರ ಕಟ್ ನ ನೋಡ್ದಂಗೆ ಫೀಲ್ ಮಾಡ್ಕೊಳ್ಳೋದ್ರಲ್ಲಿ ಡೌಟೇ ಬೇಡ. ವಿಚಿತ್ರ ಅಂದ್ರೆ ಒಂದೊಂದ್ ಕಟ್ಗಳು ಕೂಡ ಬೇರೆ ಬೇರೆ ಆಂಗಲ್ ಅಲ್ಲಿ ನಿಮ್ಮನ್ನ ಬೇರೆ ಬೇರೆ ರೀತಿ ಥಿಂಕ್ ಮಾಡೋ ತರ ಮಾಡೋದ್ರಲ್ಲಿ ಕನ್ಫ್ಯೂಸ್ ಮಾಡ್ಬಿಡ್ತವೆ. ಒಂದ್ ಆಂಗಲ್ ಅಲ್ಲಿ ನೋಡಿದ್ರೆ ಯಮರಾಜ, ಇಂದ್ರ ಇವ್ರುಗಳು ಭೂಮಿಗೆ ಬಂದು ಆಡ್ತಾರೋ ಆಟದ ತರ ಕಾಣಿಸುತ್ತೆ. ಇನ್ನೊಂದ್ ಆಂಗಲ್ ಅಲ್ಲಿ ನೋಡಿದಾಗ ಇದು ಮತ್ತೆ ಪುನರ್ಜನ್ಮದ ಕತೆ. ಇಬ್ರು ವಾರಲ್ಲ ಅವ್ರೆ. ಈ ಕಡೆ ಶಿವಣ್ಣ, ಆ ಕಡೆ ಉಪೇಂದ್ರ, ಮಧ್ಯದಲ್ಲಿ ಸಿಕ್ಕಾಕೊಂಡಿರುವಂತ ಚಕ್ರವರ್ತಿ ಚಿತ್ರಗುಪ್ತ, ರಾಜ್ ಬಿ ಶೆಟ್ಟಿ ರಿಪೋರ್ಟರ್. ಇಲ್ಲಿ ತುಂಬಾನೇ ವಿಚಿತ್ರವಾಗಿರುವಂತ ಕ್ಯಾರೆಕ್ಟರ್ ಗಳೆಲ್ಲ ಎಂಟ್ರಿ ಕೊಟ್ಟು ವಿಚಿತ್ರವಾಗಿ ಏನೇನೋ ಮಾಡ್ತಾವ್ರೆ. ಈ ಕಡೆ ಶಿವಣ್ಣ, ಈ ಕಡೆ ಉಪೇಂದ್ರ, ಇಬ್ರು ಮಧ್ಯೆ ವಾರ್. ಇದ್ರ ಮಧ್ಯದಲ್ಲಿ ಕಾಣಿಸ್ಕೊತಾ ಇರೋದೇ ರಾಜೇಂದ್ರ, ತಮಿಳ್ ಆಕ್ಟರ್, ಕಾಮಿಡಿಯನ್. ಇಲ್ಲಿ ಡಾನ್ ಲುಕ್ ಅಲ್ಲಿ ಕಾಣಿಸ್ಕೊಂತವ್ರೆ. ಇನ್ನ ಜಾಫಿರ್ ಸಾದಿಕ್ ಉಪೇಂದ್ರ ರೈಟ್ ಹ್ಯಾಂಡ್ ಆಗಿ ಚೋಟಾ ಡಾನ್ ತರ ಕಾಣಿಸ್ಕೊತವ್ರೆ. ಈ ಆಂಗಲ್ ಅಲ್ಲಿ ನೋಡಿದಾಗ ಇದು ಯಮಲೋಕದ ಯಮರಾಜ, ಚಿತ್ರಗುಪ್ತ ಇವ್ರ ತರ ಲಿಂಕ್ ಕೊಡದ್ ಬಿಡ್ತಾವ. ಅಲ್ಲಿ ಓಪನಿಂಗ್ ಶಾಟ್ ಅಲ್ಲಿ ಮಿಷಿನ್ ಗನ್ ಫುಲ್ ಸ್ಪೀಡ್ ಅಲ್ಲಿ ಲೋಡ್ ಮಾಡ್ಕೊಂಡು, ಮಿಷಿನ್ ಗನ್ ಅಲ್ಲ ಅದು ಬಾಣ ಬಿಡುವಂತ ಮಿಷಿನ್ ಸ್ಪೀಡ್ ಆಗಿ ಇಲ್ಲಿ ಆಗ್ತಾ ಇರೋಂತ ವಾರಲ್ಲಿ ಉಪೇಂದ್ರ ಅವ್ರನ್ನ ಐಡೆಂಟಿಫೈ ಮಾಡಬಹುದು ಆರಾಮಾಗಿ. ಬಟ್ ಶಿವಣ್ಣನ ಐಡೆಂಟಿಫೈ ಮಾಡಕ್ ಆಗಲ್ಲ. ಇನ್ನು ವಿಚಿತ್ರವಾಗಿ ಉಪೇಂದ್ರ ಅವರು ನಾಯಿ ಜೊತೆಗೆ ಇದ್ಕೊಂಡು ನಾಯಿ ತರನೇ ಊಟ ಮಾಡೋದು, ನಾಯಿ ತರನೇ ಎಲ್ಲಾನು ಮಾಡೋದು, ಸಮಥಿಂಗ್ ಪೀಸ್ ಪೀಸ್. ಇದನ್ನೆಲ್ಲ ನೋಡಿದಾಗ ಅನ್ಸೋದೆ ಪುನರ್ಜನ್ಮದ ಕತೆ. ಆ ಆಂಗಲ್ ಅಲ್ಲಿ ಯಮರಾಜನ್ ತರ ಕಾಣಿಸ್ಕೊಂಡು, ಈ ಆಂಗಲ್ ಅಲ್ಲಿ ವಿಚಿತ್ರವಾಗಿ ಸೈಕೋ ತರ ಕಾಣಿಸ್ಕೊತಾವ್ರೆ. ಕ್ಯಾರೆಕ್ಟರ್ ಫುಲ್ ಚೇಂಜ್. ಇನ್ನು ರಿಪೋರ್ಟರ್ ಆಗಿ ರಾಜ್ ಬಿ ಶೆಟ್ಟಿ ಎಲ್ಲಾ ಕಡೆ ನುಗ್ತಾವ್ರೆ ಇನ್ಫಾರ್ಮೇಶನ್ ಎತ್ತಾಕೊಳ್ಳೋದಕ್ಕೆ. ಇಲ್ಲಿ ಬಾಸ್ಗೆ ಕೋಪನು ಬಂದ್ಬಿಟ್ಟೈತೆ, ನಿನ್ ಕೈಲಿ ಏನು ಮಾಡಕೈತಲ್ಲ ಅಂತ. ಇದ್ರ ಮಧ್ಯದಲ್ಲಿ ಪ್ರಮೋದ್ ಶೆಟ್ಟಿನ ಯಾಕೆ ಮಿಸ್ ಮಾಡ್ಕೊಳಕಾಗತ್ತೆ? ಬೋನಸ್ ಪಾಯಿಂಟ್. ಮಟನ್ ಮುಲ್ಲಾ ಖಾನ್ ಆಗಿ ಕಾಣಿಸ್ಕೊಂಡ್ಬಿಟ್ಟವ್ರೆ ಇಲ್ಲಿ, ಕಟ್ ಮಾಡ್ಕೊಂಡು ಎಲ್ಲಾರ್ದುವೆ. ಇನ್ನೊಂದ್ ಆಂಗಲ್ ಅಲ್ಲಿ ಶಿವಣ್ಣ ಅವ್ರದ್ದು ಬೇರೆ ಲುಕ್ ನೇ ನೋಡಿದೀವಿ ನಾವು. ಸಮ್ ಕೈಂಡ್ ಆಫ್ ಗಾಡ್ ಲೆವೆಲ್ ಪೋಸ್ಟರ್. ಅದು ಗಾಡ್ ಲೆವೆಲ್ ದೇವ್ರ ರೂಪದಲ್ಲಿ ಕಾಣಿಸ್ಕೊತಾ ಇರುವಂತ ವಿಚಿತ್ರವಾಗಿರುವಂತ ರೂಪ. ಅದೇ ಬಿಲ್ಲು ಬಾಣದಿಂದ ಎಂಟ್ರಿ ಕೊಡುವಂತ ಶಿವಣ್ಣ ಅವರು ಇಲ್ಲಿ ನನ್ನ ಕಣ್ಣಿಗೆ ದೇವ್ರ ತರ ಕಾಣಿಸ್ಕೊಂತವ್ರೆ. ಸಮಥಿಂಗ್ ಇದು ದೇವ್ರಿಗೂ ಮನುಷ್ಯನ್ಗೂ ಮಧ್ಯದಲ್ಲಿ ನಡೆಯುವಂತ ಒಂದು ಸ್ಟೋರಿ ಆಗಿರಬಹುದು ಅಂತ. ಅರ್ಜುನ್ ಜನ್ಯ ಇಲ್ಲೇನಾದ್ರೂ ಸಸ್ಪೆನ್ಸ್ ಆಗಿ ಕುಕಿಂಗ್ ಏನಾದ್ರು ಮಾಡಿರ್ಬೋದು, ಹೇಳಕ್ಕಾಗಲ್ಲ. ಹಂಗೆ ಹೇಳ್ತಿದಾಗೇನೆ ಇನ್ನೊಂದ್ ಲುಕ್ ಅಲ್ಲಿ ನರ್ಕನು ಕೂಡ ನೋಡ್ಬೋದು ನೀವು. ಪಾತಾಳ ಲೋಕ. ಹಂಗೆ ಕೆಳಗಡೆ ಸ್ವಲ್ಪ ಜೂಮ್ ಹಾಕಿದ್ರೆ ವಿಚಿತ್ರವಾಗಿರುವಂತ ಕ್ರಿಯೇಚರ್ ಗಳು. ಇನ್ನು ಅದೇ ಜಾಗದಲ್ಲಿ ಶಿವನ್ ನಂದಿ ಸ್ಪೀಡ್ ಆಗಿ ಬರ್ತಾ ಇರೋದು. ಇವನ್ನೆಲ್ಲ ಐಡೆಂಟಿಫೈ ಮಾಡಿದಾಗ ಅನ್ಸೋದೆ ಇದು ದೇವ್ರಿಗೂ ಮನುಷ್ಯನಿಗೂ ಮಧ್ಯದಲ್ಲಿ ನಡೀತಾ ಇರೋಂತ ಒಂದು ಸಣ್ಣ ಇಲ್ಲ ಒಂದು ದೊಡ್ಡ ಘಟನೆನೆ. ಇನ್ನ ಫೇಸ್ ಟು ಫೇಸ್ ಫಸ್ಟ್ ಲುಕ್ ಸಿಗದೆ ಮಳೆ ಬೀಳೋಂತ ಟೈಮಲ್ಲಿ ಈ ಕಡೆ ಶಿವಣ್ಣ, ಈ ಕಡೆ ಉಪೇಂದ್ರ ಫೇಸ್ ಟು ಫೇಸ್. ಅದಾದ್ಮೇಲೆ ಇವ್ರನ್ನ ಜೊತೆಗೆ ನೋಡಕ್ಕೆ ಆಗಲ್ಲ ಬೇರೆ ಬೇರೆ ಸೀನ್ಸ್ ಗಳಲ್ಲಿ. ಇನ್ನ ಈ ಕಡೆ ರಾಜ್ ಬಿ ಶೆಟ್ಟಿ ಅವ್ರ ಸಿನಿಮಾ ಗರುಡ ಗಮನ ಋಷಭ ವಾಹನ, ಈ ಸಿನಿಮಾದ ಹೌಸ್ಫುಲ್ ಆಗಿರುವಂತ ಬೋರ್ಡ್ ನ ಕಿತ್ತಾಕೊಂಡು ಹೊಡೆದಾಡ್ತಾವ್ರೆ. ಅದು ಕೂಡ ಮಳೆ ಟೈಮ್ ಅಲ್ಲೇ. ಈ ಕಡೆ ಅದೇ ಮಳೆ ಟೈಮ್ ಅಲ್ಲಿ ಶಿವಣ್ಣ, ಉಪೇಂದ್ರ ಫೇಸ್ ಟು ಫೇಸ್. ಈ ಕಡೆ ರಾಜ್ ಬಿ ಶೆಟ್ಟಿ ಅದೇ ಮಳೆಯಲ್ಲಿ ಬೋರ್ಡ್ ಎತ್ಕೊಂಡು ಹೊಡಿತಾವ್ರೆ. ಇನ್ನ ಕೊನೆ ಶಾಟ್ ಅಲ್ಲಿ ರಾಜ್ ಬಿ ಶೆಟ್ಟಿ ಲ್ಯಾಪ್ಟಾಪ್ ಅಲ್ಲಿ ಏನೋ ಹಾಕೊಂಡ್ ನೋಡ್ತಾವ್ರೆ. ಕ್ರೋಮ್ ಅಲ್ಲಿ ಏನೋ ನೋಡ್ತಿರ್ಬೋದು. ಇನ್ನೋಸೆಂಟ್ ಆಗಿ ಶಿವಣ್ಣ ಎಂಟ್ರಿ ಕೊಟ್ಮೇಲೆ ಅವ್ರ ಕಿವಿಲಿರುವಂತ ಇಯರ್ ಬಡ್ಸ್ ನ ತಕೊಂಡು ಅವ್ರ ಕಿವಿಗೆ ಹಾಕೋತಾರೆ. ಇದೇನೋ ವಿಚಿತ್ರವಾಗಿರುವಂತ ವಸ್ತು ಅನ್ನೋ ಒಂದು ಲುಕ್ ಅಲ್ಲಿ ಅದನ್ನ ಎತ್ಕೊಂಡು ಮೆಲ್ಲಗೆ ಅಭ್ಯಾಸ ಮಾಡ್ತಾರಲ್ಲ, ಆ ಆಂಗಲ್ ಅಲ್ಲಿ ಗೊತ್ತಾಗ್ಬಿಡ್ತದೆ ಇವರು ಈ ಜನರೇಷನ್ ಅವ್ರು ಅಲ್ಲ ಅಂತ. ಅಂದ್ರೆ ನನ್ಗೆ ಇಲ್ಲಿ ಲೈಟ್ ಆಗಿ ಕನ್ಫರ್ಮ್ ಆಗ್ತಾ ಇದೆ ಶಿವಣ್ಣ ಹಾಗೇನೆ ಉಪೇಂದ್ರ ಇಬ್ರು ದೈವ ಮಾನವರು ಅಂತ. ಯಾರು ಗೊತ್ತು, ಆಗಿದ್ರು ಆಗಿರ್ಬೋದು ಅಥವಾ ಬೇರೆ ರೀತಿನೂ ಕೂಡ ಬಂದ್ರು ಬರ್ಬೋದು. ಇಲ್ಲಿ ಬರೀ ಮನ್ಸನ್ ತರ ಕಾಣಿಸ್ತಾ ಇರೋದು ರಾಜ್ ಬಿ ಶೆಟ್ಟಿ ಒಬ್ನೇ. ಇನ್ನ ರಾಜೇಂದ್ರ ಇಲ್ಲಿ ಮೈನ್ ವಿಲ್ಲನ್ ಆಗಿ ಆಕ್ಟ್ ಮಾಡಿರ್ಬೋದು ರಾಜ್ ಬಿ ಶೆಟ್ಟಿಗೆ. ಇನ್ನ ಕೊನೆಯಲ್ಲಿ ಶಿವಣ್ಣ ಒಂದು ಸಿಗ್ನೇಚರ್ ಶಾಟ್, ಅದು ಕೂಡ ಲೇಡಿ ಗೆಟಪ್ ಅಲ್ಲಿ. ಇಲ್ಲಿ ನನಗೆ ಕನ್ಫರ್ಮ್ ಆಗ್ತಾ ಇದೆ ಶಿವಣ್ಣ ಅವರು ಡಿಫ್ರೆಂಟ್ ಗೆಟಪ್ ಅಲ್ಲಿ ಎಂಟ್ರಿ ಕೊಡ್ತಾವ್ರೆ. ಅಂದ್ರೆ ಪಕ್ಕ ಇವರು ದೈವ ಮಾನವರೇ ಆಗಿರ್ತಾರೆ ಪಕ್ಕ. ಒಂದ್ ಮಾತ್ರ ಇಲ್ಲಿ ನಿಜ, ರಾಜ್ ಬಿ ಶೆಟ್ಟಿ ಓನರ್, ಪ್ರಮೋದ್ ಶೆಟ್ಟಿ, ರಾಜೇಂದ್ರ ಈ ತಲೆಗಳ ಮಧ್ಯದಲ್ಲಿ ಆಗುವಂತ ಒಂದು ಸಣ್ಣ ಕಾಂಟ್ರವರ್ಸಿಯಿಂದ ಇವ್ರುಗಳು ದೈವ ಮಾನವರು ಎಂಟ್ರಿ ಕೊಡಬಹುದೇನೋ ಒಂದು ದೊಡ್ಡ ವಾರ್ ಒಳಗಡೆ, ಅಥವಾ ಪುನರ್ಜನ್ಮನು ಕೂಡ ಆಗಿರ್ಬೋದು. ಮತ್ತೆ ಶಿವಣ್ಣ ಉಪೇಂದ್ರ ಅವ್ರದ್ದು ಡಿಫ್ರೆಂಟ್ ಆಂಗಲ್ ಅಲ್ಲೆಲ್ಲ ಯೋಚನೆ ಮಾಡ್ತಾ ಇದೀನಿ ಯಾವ ರೀತಿ ಬರ್ಬೋದು ಅಂತ. ಬಟ್ ಒಂದ್ ಮಾತ್ರ ಕನ್ಫರ್ಮ್ ಮಾಡ್ಬೋದು, ಉಪೇಂದ್ರ ಹಾಗೇನೆ ಶಿವಣ್ಣ ಇಬ್ರು ಕೂಡ ದೈವ ಮಾನವರಾಗಿರ್ತಾರೆ ಅಂತ ಎಲ್ಲೋ ಲಿಂಕ್ ಹೊಡಿತಾ ಇದೆ ನನಗೆ ಪಕ್ಕ.
ಇಲ್ಲಿ ಹೊಡಿತೈತೆ. ಇನ್ನ ಈ ಟ್ರೈಲರ್ ನ ನೋಡ್ಬಿಟ್ಟು ತಲೆ ಕೆಟ್ಟೋಗಿ ಕರೆಂಟ್ ಶಾಕ್ ಹೊಡಿಸ್ಕೊಂಡಂಗೆ ಆಗ್ಬಿಡೈತೆ ನನ್ಗಂತೂ. ಒಂದು ಸ್ಟೋರಿ ಗೊತ್ತಾಗಿಲ್ಲ, ಬೆಸ್ಟ್. ಇನ್ನ ಎರಡನೇದು ವಿಚಿತ್ರವಾಗಿರೋಂತ ಸ್ಟೋರಿಗಳ ತರ ಕಾಣಿಸ್ತೈತೆ ಈ ಸಿನಿಮಾ. ಮತ್ತೆ ಈ ಟ್ರೈಲರ್ ಕಟ್ಟು ನನ್ನನ್ನಂತೂ ತುಂಬಾನೇ ಎಕ್ಸೈಟ್ ಮಾಡ್ಬಿಟ್ಟಿದೆ, ಯಾವ ರೀತಿ ಬರ್ಬೋದು ಸ್ಟೋರಿ ಲೈನ್ಸ್ ಅಂತ. ಜನರಲ್ ಆಗಿ ಈ ಟ್ರೈಲರ್ ಕಟ್ಟು ತುಂಬಾನೇ ಇಷ್ಟ ಆಯ್ತು, ಆದರೆ VFX ಅಂಡ್ CGI ತುಂಬಾನೇ ಲೋ ಲೋ ಲೋ. ನೋಡ್ಬೋದು ನೀವು ಜಾಫಿರ್ ನ ಒಂದು ಸ್ನೇಕ್ ನುಂಗ್ತಾ ಇದೆ, ಹಂಗೆ ಫ್ರೇಮ್ ನ ಫ್ರೀಸ್ ಮಾಡ್ಬಿಟ್ಟು ನೋಡೋದಾದ್ರೆ ಕರೆಕ್ಟ್ ಆಗಿ ಬ್ಲೆಂಡೇ ಮಾಡಿಲ್ಲ. ಇನ್ನು ಉಪೇಂದ್ರ ಅವರು ಚಾವಟಿ ಹಿಡ್ಕೊಂಡಿರೋದು ಅದು ಕೂಡ CGI ಬಟ್ ಕಡಿಮೆ. ಇನ್ನು ಬೇರೆ ಬೇರೆ ಕಡೆ ಆನಿಮಲ್ಸ್ ಗಳನ್ನೆಲ್ಲ ಯೂಸ್ ಮಾಡಿದರೆ CGI ನ ಜನರೇಟ್ ಮಾಡ್ಕೊಂಡು, ಬಟ್ ಬ್ಲೆಂಡಿಂಗ್ ಕರೆಕ್ಟ್ ಆಗಿ ಆಗದಿರೋದನ್ನ ನಾನು ಇಲ್ಲಿ ನೋಟಿಸ್ ಮಾಡ್ತಾ ಇದ್ದೀನಿ. ಏನು ಮಾಡಕ್ಕಾಗಲ್ಲ, ಟೈಮ್ ಆಗಿದೆ, ಇನ್ನೊಂದ್ 2 ವಾರದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಇಷ್ಟು ಕಡಿಮೆ ಟೈಮ್ ಅಲ್ಲಿ ಬ್ಲೆಂಡಿಂಗ್ ನೆಲ್ಲ ಕರೆಕ್ಷನ್ ಮಾಡೋದು ತುಂಬಾನೇ ಕಷ್ಟದ ಮಾತು, ಏನು ಮಾಡಕ್ಕಾಗಲ್ಲ. ಒಟ್ನಲ್ಲಿ ಈ ಟ್ರೈಲರ್ ಉಪೇಂದ್ರ ಅವರ UI ಸಿನಿಮಾ ತರನೇ ತಲೆ ಕೆಡಿಸ್ತಾ ಇರೋದಂತೂ ಫಿಕ್ಸ್. ಇನ್ನು ಸಿನಿಮಾ ಯಾವ ರೀತಿ ತಲೆ ಕೆಡಿಸಬಹುದು ಅಂತ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡೈತೆ ನನಗಂತೂ. ಸಿಗ್ತೀನಿ ಮುಂದಿನ ನೋಡೋದಲ್ಲಿ, ಅಲ್ಲಿವರೆಗೂ ಕಾಯ್ತಾರಿ. ಕೀಪ್ ವಾಚಿಂಗ್, ಬಾಯ್ ಬಾಯ್. ಎಲ್ಲ ಚೀಪ್